ಗುರು ಕರ್ಕ ರಾಶಿಯನ್ನು ಪ್ರವೇಶ ಮಾಡಲಿಕ್ಕಿದ್ದಾನೆ. 1ನೇ ತಾರೀಕಿನ ದಿವಸ ರಾತ್ರಿ 10:57 ಗುರು ಕರ್ಕ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ. ಅದರ ಪರ್ವಕಾಲ 2ನೇ ತಾರೀಕು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಇರ್ತದೆ. ಅಂದರೆ ಎಲ್ಲ ರಾಶಿಗೂ ಕೂಡ ಗುರು ಚೇಂಜ್ ಆಗಲಿಕ್ಕಿದ್ದಾನೆ. ಅಂದರೆ ಜೂನ್ 1ನೇ ತಾರೀಕು ರಾತ್ರಿಯಿಂದ ಎಲ್ಲ ರಾಶಿಗೂ ಕೂಡ ಗುರು ಚೇಂಜ್ ಆಗ್ತಾನೆ. ಯಾವ್ಯಾವ ರಾಶಿಗೆ ಗುರುಬಲ ಹೇಗಿದೆ ಅಂತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ನಾವು ನೋಡಿಕೊಂಡು ಬರೋಣ. ಮೊದಲು ಗುರು ಕರ್ಕರಾಶಿಗೆ ಪ್ರವೇಶವಾದಾಗ ಏನಾಗ್ತದೆ ಅಂತಕ್ಕಂಥದ್ದನ್ನು ಮೊದಲು ನೋಡೋಣ. ಸರ್ವಜ್ಞನ ವಚನದಂತೆ ಏಡಿಯೇರಲು ಗುರುವು ನೋಡೆ ಕಡೆ ಮಳೆಯಕ್ಕೂ ನಾಡೊಳಗೆಲ್ಲ ಬೆಳೆಸಕ್ಕೂ ಪ್ರಜೆಗಳು ಈಡೇರಲಕ್ಕೂ ಸರ್ವಜ್ಞ ಅನ್ನುವ ಹಾಗೆ ಗುರು ಕರ್ಕರಾಶಿಯನ್ನು ಪ್ರವೇಶ ಮಾಡಿದಾಗ ಎಲ್ಲ ಕಡೆ ಮಳೆ ಸಮೃದ್ಧವಾಗಿ ಬರ್ತದೆ, ಎಲ್ಲ ಬೆಳೆಗಳು ಉತ್ತಮವಾಗಿ ಬೆಳೀತದೆ ಅಂತಕ್ಕಂಥದ್ದನ್ನು ಮೊದಲು ನಾವು ತಿಳಿದುಕೊಳ್ಳೋಣ. ವಿಶೇಷವಾಗಿ ಉತ್ತಮ ಬೆಳೆಗಳಾಗಿ ಜನರು ಸುಖದಿಂದ ಇರ್ತಾರೆ, ಉತ್ತಮವಾಗಿ ಎಲ್ಲ ಕಡೆಯೂ ಮಳೆ ಬರ್ತದೆ. ಈ ಗುರು ಕರ್ಕರಾಶಿಯನ್ನು ಪ್ರವೇಶ ಮಾಡಿದಾಗ ಯಾವ ಯಾವ ರಾಶಿಗಳಿಗೆ ಫಲಾಫಲಗಳನ್ನು ನೋಡುವುದಾದರೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಧನು, ಕರ್ಕ ಮತ್ತು ಕುಂಭರಾಶಿ ಈ 3 ರಾಶಿಯವರಿಗೆ ಸುವರ್ಣ ಪಾದ ಇರ್ತದೆ, ಸ್ವಲ್ಪ ಚಿಂತೆ ಉಂಟು. ವೃಶ್ಚಿಕ, ಸಿಂಹ ಮತ್ತು ಮೇಷರಾಶಿಗೆ ರೌಪ್ಯ ಪಾದ ಇದೆ, ಶುಭ ಫಲಗಳುಂಟು. ಇನ್ನು ತುಲಾ, ಮಿಥುನ ಮತ್ತು ಮೀನರಾಶಿ ಈ 3 ರಾಶಿಯವರಿಗೆ ತಾಮ್ರಪಾದ, ಸ್ತ್ರೀ ಪ್ರಾಪ್ತಿಯಾಗ್ತದೆ. ಆಮೇಲೆ ಕನ್ಯಾ, ಋಷಭ ಮತ್ತು ಮಕರ ಈ ರಾಶಿಯವರಿಗೆ ಲೋಹಪಾದ ಇದೆ, ಸ್ವಲ್ಪ ಕಷ್ಟ ಉಂಟು. ಇನ್ನು ಒಂದೊಂದು ರಾಶಿಯ ಸಂಕ್ಷಿಪ್ತ ವಿವರಣೆಯನ್ನು ನೋಡುವುದಾದರೆ ಮೇಷರಾಶಿಗೆ 4ನೇ ಸ್ಥಾನದಲ್ಲಿ ಗುರು ಬರ್ತಾನೆ. ಇವರಿಗೆ ಸ್ವಲ್ಪ ಈ ವರ್ಷ ಗುರುಬಲ ಇರುವುದಿಲ್ಲ. ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಮಾಡತಕ್ಕಂಥವರಾಗಬೇಕು. ಇನ್ನು ವೃಷಭ ರಾಶಿಯವರಿಗೆ ಈ ವರ್ಷ 3ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡಲಿಕ್ಕಿದ್ದಾನೆ. ಹೀಗಾಗಿ ಈ 3ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡುವುದರಿಂದಾಗಿ ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲ ಅಂತಕ್ಕಂಥದ್ದು ಇರ್ತದೆ. ಇನ್ನು ಮಿಥುನ ರಾಶಿಯವರಿಗೆ 2ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾನೆ. ಹೀಗಾಗಿ ಆ ಮಿಥುನ ರಾಶಿಯವರಿಗೆ ಎಲ್ಲ ಕೆಲಸಗಳು, ವ್ಯಾಪಾರ, ಉದ್ಯೋಗ ಎಲ್ಲ ಕಡೆಯಲ್ಲೂ ಕೂಡ ಧನ ಸಂಪಾದನೆ ಆಗ್ತದೆ, ಯಶಸ್ವಿ ಆಗ್ತದೆ. ಇನ್ನು ಕರ್ಕ ರಾಶಿಯವರಿಗೆ ಜನ್ಮಸ್ಥ ಗುರು ಅಂದರೆ ಕರ್ಕ ರಾಶಿಗೆ ಈ ಗುರು ಪ್ರವೇಶ ಮಾಡುವುದರಿಂದಾಗಿ ಕರ್ಕ ರಾಶಿಯವರಿಗೆ ಈ ಬಾರಿ ಸ್ವಲ್ಪ ಗುರುಬಲ ಅಂತಕ್ಕಂಥದ್ದು ಕಡಿಮೆ ಇರ್ತದೆ. ವರ್ಷಪೂರ್ತಿ ಜನ್ಮಸ್ಥ ಗುರುವಿನಿಂದಾಗಿ ಸ್ವಲ್ಪ ಕೆಲಸಗಳು ವಿಳಂಬವಾಗ್ತವೆ. ಇನ್ನು ಸಿಂಹ ರಾಶಿಯವರಿಗೆ 12ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾನೆ. ಇವರಿಗೂ ಕೂಡ ಗುರುಬಲ ಇರುವುದಿಲ್ಲ. ವ್ಯಾಪಾರ ವ್ಯವಹಾರ ಏನೇ ಮಾಡಬೇಕಾದರೂ ಕೂಡ ಸಂಪಾದನೆ ಕುಗ್ಗುತ್ತದೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ವರ್ಷ 11ನೇ ಗುರು ಬರತಕ್ಕಂಥವನಾಗಿದ್ದಾನೆ. ಕನ್ಯಾ ರಾಶಿಯವರಿಗೆ ಉತ್ತಮವಾಗಿರತಕ್ಕಂಥ ಫಲಗಳುಂಟು, ಏನೇ ಕೆಲಸ ಮಾಡಿದರೂ ಕೂಡ ಯಶಸ್ವಿ ಆಗ್ತದೆ. ಇನ್ನು ತುಲಾ ರಾಶಿಯವರಿಗೆ 10ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾನೆ. ಹೀಗಾಗಿ ಇವರಿಗೆ ಗುರುಬಲ ಕಡಿಮೆ ಇರ್ತದೆ, ಹಣದ ಮುಗ್ಗಟ್ಟು ಇತ್ಯಾದಿಗಳು ಬರ್ತವೆ. ಇನ್ನು ವೃಶ್ಚಿಕ ರಾಶಿಯವರಿಗೆ 9ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಹೀಗಾಗಿ ವೃಶ್ಚಿಕ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ಗುರುಬಲ ಇದೆ. ಇನ್ನು ಧನುರಾಶಿಯವರಿಗೆ 8ಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಹೀಗಾಗಿ ಇವರಿಗೆ ಧನುರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ಇರುವುದಿಲ್ಲ. ಇನ್ನು ಮಕರ ರಾಶಿಯವರಿಗೆ 7ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡುವುದರಿಂದಾಗಿ ಮಕರ ರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರತಕ್ಕಂತಹ ಫಲಗಳಿದೆ, ಮನೋವಾಂಛಿತ ಫಲಗಳು ಸಿದ್ಧಿಯಾಗ್ತವೆ. ಇನ್ನು ಕುಂಭರಾಶಿಯವರಿಗೆ ಈ ವರ್ಷ 6ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡುವುದರಿಂದಾಗಿ ಗುರುಬಲ ಇರುವುದಿಲ್ಲ. ಇವರು ಕೂಡ ಅಪೇಕ್ಷಿತವಾಗಿರತಕ್ಕಂಥ ಕೆಲಸಗಳು ಆಗುವುದಿಲ್ಲ, ಬಹಳ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಮೀನರಾಶಿಯವರಿಗೆ ಗುರು 5ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಹೀಗಾಗಿ ಮೀನರಾಶಿಯವರಿಗೆ ಉತ್ತಮವಾಗಿರತಕ್ಕಂಥ ಫಲಗಳು ಈ ವರ್ಷ ಇರತಕ್ಕಂಥದ್ದಾಗಿದೆ. ಇದು ಗುರುವಿನ ಸಂಕ್ಷಿಪ್ತವಾಗಿರತಕ್ಕಂಥ ವಿವರಣೆಯನ್ನು ಕೊಟ್ಟಿದ್ದೇವೆ. ಗುರು ಅನುಗ್ರಹವಾಗಲಿ. ಗುರುಬಲ ಇಲ್ಲದೇ ಇರತಕ್ಕಂಥವರು ಆ ಗುರುವಿನ ಮಂತ್ರವನ್ನು ಪಾರಾಯಣ ಮಾಡಿ, ದೇವನಾಂಚಾಂ ಋಷೀಣಾಂಚಾಂ ಗುರುಕಾಂಚನ ಸನ್ನಿಭಂ ಬುದ್ಧಿರ್ಭೂತಂ ತ್ರಿಲೋಕೇಶಂ ತನ್ನಮಾಮಿಂ ಬೃಹಸ್ಪತಿಂ ಅನ್ನುವಂತಹ ಗುರುಮಂತ್ರವನ್ನು ಜಪವನ್ನು ಮಾಡಬೇಕು. ಗುರುವಾರಕ್ಕೊಮ್ಮೆ ಹಳದಿ ವಸ್ತ್ರವನ್ನು, ಕಡಲೆಬೇಳೆ ಮತ್ತು ಬೆಲ್ಲ ದಾನವನ್ನು ಮಾಡತಕ್ಕಂಥವರಾಗಬೇಕು. ಗೋಪೂಜೆಯನ್ನು ಮಾಡತಕ್ಕಂಥವರಾಗಬೇಕು. ಕುಲದೇವರ ಪೂಜೆಯನ್ನು ಮಾಡತಕ್ಕಂಥವರ, ಗುರು ಹಿರಿಯರಿಗೆ ಗೌರವವನ್ನು ಕೊಡ್ತಕ್ಕಂಥವರಾಗಬೇಕು. ಇಷ್ಟು ಮಾಡಿದರೆ ಅವರಿಗೆ ಉತ್ತಮವಾಗಿರತಕ್ಕಂಥ ಗುರುಬಲ ಪ್ರಾಪ್ತಿಯಾಗ್ತದೆ. ಎಲ್ಲರಿಗೂ ಶುಭವಾಗಲಿ ಅಂಥೇಳಿ ಹಾರೈಸುತ್ತಾ ಸಂಕ್ಷಿಪ್ತ ವರದಿಯನ್ನು ನೀಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ.